ಹಾಯ್, ಹಲೋ ಎವ್ರಿವನ್. ಗೆಳೆಯರಿ, ಎಲ್ಲರಿಗೂ ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರಿ, ಇವತ್ತು ನಾವು SSC GD ರೀಸನಿಂಗ್ ಕ್ವಶನ್ ಪೇಪರನ್ನು ಬಿಡಿಸೋಣ. ಇದು 19ನೇ ಸೆಟ್ ನಾನು ಬಿಡಿಸೋದು. ಶಿಫ್ಟ್ 3 23ನೇ ತಾರೀಕು ಜನವರಿ 2023 ನಡೆದಿದ್ದ. ಆನಂತರ ನಂದು ಟೆಲಿಗ್ರಾಮ್ ಚಾನಲ್ ಹೆಸರು ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ ಅಂತ. ನೀವು ಸರ್ಚ್ ಬಾಕ್ಸ್ದಾಗ ಹೋಗಿ @ ಅಂತ ಹಾಕಿ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ಸಿಗುತ್ತೆ. ಬಟ್ ಇವನ್ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ನಂತರ ನಾನು ಮ್ಯಾಥ್ಸ್ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೆ. ಬಟ್ ಮ್ಯಾಥ್ಸ್ ಕ್ಲಾಸನ್ನು ಮಾಡೋಕ್ಕೆ ನಾನು ಇನ್ನು ಮುಂದೆ ನನಗೂ ಒಂಥರ ಫೀಲಿಂಗ್ ಏನು ನಾನು ನಿಮ್ಗೆ ತಿಳಿತಾ ಇತ್ತು ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಯಾರೂ ಕಮೆಂಟು ಮಾಡಿ ತಿಳಿಸ್ತಾ ಇಲ್ಲ. ಆನಂತರ ಇನ್ನೊಂದು ಏನಾಗಬೇಕಂತಂದರೆ, ನನಗೇನು ಅನಿಸ್ತಾ ಇದೆ, ನಾನು ಹೇಳಿದ ಮೆಥಡ್ಸ್ಗಳು ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನನಗೆ ಇನ್ನು ಮುಂದೆ ನಾನು ಮ್ಯಾಥ್ಸ್ ಕ್ಲಾಸ್ಗಳನ್ನು ಮಾಡೋದು ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದೀನಿ. ಮುಂದೆ ನೋಡ್ತೀನಿ, ನನಗೆ ಮುಂದೆ ಯಾವಾಗ ಟೈಮ್ ಸಿಗುತ್ತಲ್ಲ ಮಾಡ್ತೀನಿ. ಬಟ್ ಇವಾಗ ರೀಸನಿಂಗ್ ಮತ್ತು ಇಂಗ್ಲೀಷನ್ನು ನಾನು ಡೈಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಹೆಚ್ಚು ರೀಸನಿಂಗ್ ಕ್ಲಾಸ್ಗಳನ್ನು ಮಾಡ್ತೀನಿ ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಒಂದನೇ ಕ್ವಶನ್ ನೋಡಿರಿ. ಇಲ್ಲಿ ಈ ಕ್ವಶನ್ ಇದು ನಂಬರ್ ಸೀರೀಸ್ ಮೇಲೆ ಐತಿ. 2, 12, 36, ಅಂದ್ರೆ 150, 250, 2 ಐತಿ. ಓಕೆ, ಇಲ್ಲಿ ನೋಡ್ರಿ, ಈಗ ನಮ್ಗೆ ಇದ್ರ ನಡುವೆ ಗ್ಯಾಪ್ ತಗೋಬೇಕು. ಇದ್ರ ನೋಡಿ ಗ್ಯಾಪ್ ತಗೊಂಡ್ರೆ ಗೊತ್ತಾಗ್ತದೆ ನಮಗೆ ಗ್ಯಾಪ್ ಎಷ್ಟು ಬರೈತಿ. 2, 12, 12 2 10 ಗ್ಯಾಪ್ ಅಂತ. ಈಗ ನೆಕ್ಸ್ಟ್ ಗ್ಯಾಪ 12 3 36, 24 ಗ್ಯಾಪ್ ಅಂತ. ಇದ್ರ ಗ್ಯಾಪ್ ಎಷ್ಟು ಐತಿ ಗೊತ್ತಿಲ್ಲ. ಇಲ್ಲಿ ಗ್ಯಾಪ್ ಎಷ್ಟು ಐತಿ ಗೊತ್ತಾಗಲ್ಲ. ಇಲ್ಲಿ ಎಷ್ಟು ಬರೈತಿ, 2 ಅಷ್ಟು ಬಂತು, 5 ಹೋದ್ರೆ 0 ಬಂತು, 2 1 ಹೋದ್ರೆ 1 ಬಂತು. ಈಗ ನೋಡ್ರಿ, ಈಗ ನಾವು ನೆಕ್ಸ್ಟ್ ಮತ್ತು ಇದ್ರ ನಡುವೆ ಗ್ಯಾಪ್ ತಗೋಬೇಕು. ಇದ್ರ ನಡುವೆ ಗ್ಯಾಪ್ ತಗೊಂಡ್ರೆ ಎಷ್ಟು ಆಗ್ತೈತೆ ನೋಡ್ರಿ. ಇಲ್ಲಿ 14 ಬರೈತಿ. ಬಟ್ ನನಗೆ ಇದ್ರ ಮುಂದಿನ ಗ್ಯಾಪ್ ಗೊತ್ತಾಗಂಗಿಲ್ಲ. ಆನಂತರ ಇದ್ರ ಮುಂದಿನ ಗ್ಯಾಪ್ ಗೊತ್ತಾಗತ್ತು. ಆನಂತರ ಇದ್ರ ಮುಂದಿನ ಗ್ಯಾಪ್ ಹೆಂಗೆ ಅಂತ ಕನ್ಸಿಡರ್ ಮಾಡೋದಿಲ್ಲ. ನನಗೆ ಏನಾದರೂ ತಿಳಿವತ್ತಿದ್ರೊಳಗೆ ಇದು ಕ್ವಶನ್ ಸ್ವಲ್ಪ ಟಫ್ ಐತಿ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇಲ್ಲಿ ನೋಡ್ಕೊಳ್ರಿ. ಇಲ್ಲಿ 2 ರಿಂದ 12 ಹೋಗ್ಬೇಕಾದ್ರೆ ಇಂಟು 6 ಮಾಡಿದಾಗ 12 ಆಗ್ತೈತಿ. ಇಲ್ಲಿ ಇಂಟು 3 ಮಾಡಿದಾಗ 36 ಆಗ್ತೈತಿ. ಅಂದ್ರೆ ನಾನು ಏನು ಮಾಡ್ತೀನಿ, ಇದ್ರದ್ದು ಹಾಫ್ ಮಾಡ್ತೀನಿ, 3/2 ಅಂತ. 3/2 ಅಂದ್ರೆ 3/2 ಇಂಟು 36 ಮಾಡ್ತೀನಿ. ಇದರದ್ದು ಹಾಫ್ ಮಾಡೋಣ. ಈಗ ಅಂದ್ರೆ ನಾವು 1.5 ಮಲ್ಟಿಪ್ಲೈ ಮಾಡೋಣ. 2 ಎಷ್ಟರಲ್ಲಿ 18, 13 54, ಅಂದ್ರೆ 54 ನಂಬರ್ ಬಂತ. ಇಲ್ಲಿ ಬರೋದು 54ಕ್ಕಿಂತನೂ ಹೆಚ್ಚಿಗೆ ನಂಬರ್ ಬರ್ತೈತೆ ನಂಗೆ ಅರ್ಥ, ನನ್ನ ಪ್ರಕಾರ. ಅದಕ್ಕೆ ನಾನು ಏನು ಮಾಡ್ತೀನಿ, 54ಕ್ಕಿಂತ ಯಾವುದೈತಿ, ಇಲ್ಲಿ 30 ಇಲ್ಲ, ಇಲ್ಲಿ 50 ಇಲ್ಲ. ಹಾಗಾದ್ರೆ ನಾನು 60 ಕನ್ಸಿಡರ್ ಮಾಡಬೇಕು ಅಂತ, ಇಲ್ಲ 80 ಕನ್ಸಿಡರ್ ಮಾಡಬೇಕು ಅಂತ. ನಾನು ಮೊದಲಿಗೆ ಆಪ್ಷನ್ದಾಗ 60 ಐತಲ್ಲ, 60 ಕನ್ಸಿಡರ್ ಮಾಡ್ತೀನಿ. ಓಕೆ, 60 ಕನ್ಸಿಡರ್ ಮಾಡಿದಾಗ ಇದ್ರ ನಡುವೆ ಗ್ಯಾಪ್ ಎಷ್ಟು ಬರಾಕೈತು, 60ರಾಗ 36 ಹೋದ್ರೆ 6ರಾಗ 4 ಹೋದ್ರೆ ಎಷ್ಟು ಬರಾಯಿತು. ಈಗ 60ರಾಗ ಎಷ್ಟು ಹೋಗ್ಬೇಕು, 36 ಹೋಗ್ಬೇಕು. 10ರಾಗ 6 ಹೋದ್ರೆ 4 ಉಳಿತು. 6ರಾಗ 4 ಹೋದ್ರೆ 2 ಉಳಿತು. ಅಂದರೆ ಇಲ್ಲಿ 24 ಬರಾಕೈತು, ಇಲ್ಲಿ 24 ಉಳಿತು. ಬಟ್ ಹಂಗೆ ಬರ್ತಾ ಇಲ್ಲ ನಮಗೆ. ಯಾವಾಗಲೂ 24 ಅಂದರೆ ಹೆಚ್ಚಾಕೋತ ಹೋಗ್ಬೇಕು, ವ್ಯಾಲ್ಯೂ ಇನ್ಕ್ರೀಸ್ ಆಗೋದು. ಇಲ್ಲಿ ವ್ಯಾಲ್ಯೂಗಳೆಲ್ಲ ಇನ್ಕ್ರೀಸ್ ಆಗೋತ ಹೊಂಟಾವ. ಅಂದರೆ ಇದು ಇನ್ಕ್ರೀಸ್ ಆಗ್ಬೇಕಲ್ಲ. ಇಲ್ಲಿ 102 ಬರಾಯ್ತಲ್ಲ, ಅದಕ್ಕಾಗಿ ನಾನು ಇನ್ಕ್ರೀಸ್ ಆಗ್ಬೇಕಂತಂದ್ರೆ ನಾನು ಏನು ಮಾಡ್ತೀನಿ, ಇಲ್ಲಿ 60 ಜಾಗದಾಗ ಚೇಂಜ್ ಮಾಡಿ 80 ಇಟ್ಕೊತೀನಿ. ಈಗ 80 ಇಟ್ಕೊಂಡಾಗ ವ್ಯಾಲ್ಯೂ ಏನು ಬರ್ತೈತಿ ನೋಡೋಣ. ಈಗ ಇದನ್ನು 80 ಇಡೋಣ. ಈಗ 80 ಇಟ್ಕೊಂಡಾಗ ಏನು ಬರ್ತೈತಿ ಚೆಕ್ ಮಾಡೋಣ. 60 ಅಂತ ಚೆಕ್ ಮಾಡಿದ್ರೆ ಈಗ 80 ಇಡಬೇಕಲ್ಲ. ಈಗ ಆನ್ಸರ್ 80 ಆಗಲೇಬೇಕು ನಮಗೆ. ಈಗ ಆ್ಯಕ್ಚುಲಿ ಉಳಿದದ್ದು ಯಾವುದು ಆಪ್ಷನ್ ಉಳಿದಿಲ್ಲ. ಆ್ಯಕ್ಚುಲಿ ಸಣ್ಣದಾವಲ್ಲ. ಈಗ 80 ಇಟ್ಕೊಂಡಾಗ ಏನಾಗ್ತೈತಿ, 10ರಾಗ 6 ಹೋದ್ರೆ 4 ಉಳಿತು, 8ರಾಗ 4 ಹೋದ್ರೆ 44 ಬಂತು. ಓಕೆ, ಈಗ 80 150 ಗ್ಯಾಪ್ ತೆಗೀರಿ. 80ರಾಗ 150 ತೆಗೆದ್ರೆ 70 ಗ್ಯಾಪ್ ಬರಾಕೈತೆ, 70 ಐತಿ. ಹಾಗಾದ್ರೆ ಇವತ್ತರ ನಡುವಿನ ಗ್ಯಾಪ್ ತೆಗೀರಿ. 44ರಾಗ ಎಷ್ಟು ಹೋಯ್ತು, 20 ಹೋಯ್ತು. 44 ಮೈನಸ್ 24, 20 ಉಳಿತು. 70ರಾಗ 44 ಹೋದ್ರೆ 26 ಹೋಯ್ತು. ಆನಂತರ ಇಲ್ಲಿ ಎಷ್ಟು ಬರಾಕೈತು, 32 ಬರಾಕೈತೆ. ಹಾಗಾದ್ರೆ ಇವತ್ತರ ನಡುವೆ ಗ್ಯಾಪ್ ಬರಾಕೈತು 6. ಇಲ್ಲಿ ಗ್ಯಾಪ್ ಬರಾಕೈತೆ 6, ಇಲ್ಲಿ ಗ್ಯಾಪ್ ಬರಾಕೈತೆ 6. ಹಾಗಾದ್ರೆ ಇದು ಕರೆಕ್ಟ್ ಐತಿ. ನೆಕ್ಸ್ಟ್ ಗ್ಯಾಪ್ನು 6 ಬರ್ತೈತಿ. ಹಾಗಾಗಿ ಇದು ನಮಗೆ 80 ಆನ್ಸರ್ ಕರೆಕ್ಟ್ ಆಗ್ತೈತಿ. ಆನ್ಸರ್ ಏನಾಗುತ್ತೆ, ಬಿ 4ನೇದು ಆನ್ಸರ್ ಆಗುತ್ತೆ 84. ಓಕೆ, ಈಗ ಎರಡನೇ ಕ್ವಶನ್ ನೋಡ್ರಿ. ಇಲ್ಲಿ ಎರಡನೇ ಕ್ವಶನ್ನ ಬ್ಲಡ್ ರಿಲೇಷನ್ದಾಗ ಐತಿ. ಇದು ನಿಮಗೆ ಪ್ರತಿ ಸಲ ಯಾವಾಗಿ ಹೆಣ್ಮಕ್ಳನ್ನ ನಾನು ರೌಂಡ್ದಾಗ ತೋರಿಸ್ತೀನಿ, ಗಂಡು ಮಕ್ಕಳನ್ನ ಚೌಕ್ ಬಾಕ್ಸ್ದಾಗ ತೋರಿಸ್ತೀನಿ. ಮೇಲಿಂದ ಕೆಳಗೆ ಬರ್ತಂದ್ರೆ ಅವ್ರು ಏನಾಗ್ತಾರೆ,
ಅಪ್ಪನಿಂದ ಮಕ್ಕಳಿಗೆ ತೋರಿಸೋದು. ಇದು ಒಂದಾಗಿರಿ ತೋರಿಸಿ ಸಿಬ್ಲಿಂಗ್ಸ್, ಅಕ್ಕ ತಂಗಿ ಅಣ್ಣ ತಮ್ಮ. ಡಬಲ್ ಗಿರಿ ತೋರಿಸಿ ಅಂದ್ರೆ ಗಂಡ ಹೆಂಡತಿ ಅಂತ ಆಗ್ತೈತಿ. ಓಕೆ, ಈಗ ನಾವೇನು ಮಾಡೋಣ, ಈಗ ಕೊಟ್ಟದ್ದನ್ನು ಬರ್ಕೊಂಡು ಏನು ಕೊಟ್ಟ ನೋಡ್ರಿ, ಪಿ ಅಂತ ಬರ್ಕೋತೀನಿ. ಮೈನಸ್ ಅಂದರೆ ಏನೈತಿ, ಇಲ್ಲಿ ಮೈನಸ್ ಅಂದ್ರೆ ಎ ಇಸ್ ದ ವೈಫ್ ಆಫ್ ಬಿ ಅಂತ. ಹಂಗಾದ್ರೆ ಪಿ ಏನಾಯ್ತು, ವೈಫ್ ಆಯ್ತು. ಎದಕ್ಕೆ ವೈಫ್ ಆಯ್ತು, ಆರ್ಗೆ ವೈಫ್ ಆಯ್ತು. ಆರ್ ವೈಫ್ ಪಿ ವೈಫ್ ಆಯ್ತು ಅಂದ್ರೆ ಆರ್ ಏನಾಗಬೇಕು, ಗಂಡ ಆಗ್ಬೇಕಿಲ್ಲ. ಗಂಡ ಅಂದರೆ ಚೌಕ್ ಬಾಕ್ಸ್ ತೋರಿಸ್ತೇನೆ. ಓಕೆ, ಈಗ ನೆಕ್ಸ್ಟ್ ಇಂಟು ಕೊಟ್ಟಾನ. ಇಂಟು ಅಂದ್ರೆ ಏನೈತಿ, ಬ್ರದರ್ ಆಗೈತಿ. ಯಾವ್ದು ಬ್ರದರ್ ಆತೈತಿ, ಆರ್ ಬ್ರದರ್ ಐತಿ. ಬ್ರದರ್ ಎದಕ್ಕೆ ಆತೈತಿ, ಬಿಗ್ ಬ್ರದರ್. ಬಿ ಅಂದ್ರೆ ಕ್ಯೂ ಐತಿ, ಕ್ಯೂಕ್ ಬ್ರದರ್ ಆತ. ಕ್ಯೂ ಹೆಣ್ಣೈತೆ ಗಂಟೈತೆ ಗೊತ್ತಿಲ್ಲ ನನಗೆ, ಇಲ್ಲಿ ಮುಂದಿನ ಗೊತ್ತಾಯ್ತು. ಪ್ಲಸ್ ಐತಿ, ಪ್ಲಸ್ ಅಂದ್ರೆ ಏನು, ಫಾದರ್ ಐತಿ ಅಂದರೆ ಗಂಡ್ಸ ಆತ. ಫಾದರ್ ಎದಕ್ಕೆ, ಯಾವ್ದಕ್ಕೆ ಫಾದರ್ ಐತಿ, ಕ್ಯೂ ಫಾದರ್ ಐತಿ. ಎದಕ್ಕೆ, ಎಸ್ಕ್ಕೆ ಫಾದರ್ ಐತಿ. ಅದಕ್ಕೆ ನಾನು ಚೌಕ್ ಬಾಕ್ಸ್ ಹಾಕ್ತಾನೆ. ಇದು ಥರ ಎಸ್ ಅಂತ ಬರ್ಬೋದೇನೆ. ಈಗ ಏನು ಹೇಳೋಣ, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಇದ್ರಾಗ ಯಾವ್ದು ಕರೆಕ್ಟ್ ಐತಿ ಅಂತ ಕೇಳ್ತಾನೆ ಆಪ್ಷನ್ದಾಗ. ಪಿ ಇಸ್ ದ ಸಿಸ್ಟರ್ ಇನ್ ಲಾ ಆರ್ ಅಂತ ಹೇಳ್ದ. ಪಿ ಎಂಬುದು ಆರ್ನ ಅತ್ತಿಗೆ ಅಂತ ಹೇಳ್ದ. ಪಿ ಎಂಬುದು ಆರ್ನ ಅತ್ತಿಗೆ ಹೆಂಗೆ ಹೇಳ್ತಿದ್ದು, ಗಂಡ ಅಂತಿದ್ರೆ. ಹಂಗಾದ್ರೆ ಒಂದೇ ತಪ್ಪಾಗ್ತೈತಿ. ಆನಂತರ ಪಿ ಈಸ್ ಅ ಸಿಸ್ಟರ್ ಇನ್ ಲಾ ಆಫ್ ಕ್ಯೂ ಅಂತ. ಪಿ ಈಸ್ ಸಿಸ್ಟರ್ ಇನ್ ಲಾ ಆಫ್ ಕ್ಯೂ. ಪಿ ಎಂಬುದು ಕ್ಯೂನ ಅತ್ತಿಗೆ. ಹೌದು, ಪಿ ಎಂಬುದು ಕ್ಯೂನ ಅತ್ತಿಗೆ. ಯಾಕಂದ್ರೆ ಆರ ಮತ್ತು ಕ್ಯೂ ಅಣ್ಣ ತಮ್ಮ ಅದವು. ಅದಕ್ಕಾಗಿ ಅವನು ಆರ್ನ ಹೆಂಡತಿ ಕ್ಯೂ ಅತ್ತಿಗೆ ಆಗ್ತವೆ. ಅದಕ್ಕಾಗಿ ಆನ್ಸರ್ ಇದು ಕರೆಕ್ಟ್ ಆಗ್ತೈತಿ. ಇದು ಆನ್ಸರ್ ಕೇಳೋಣ, ಉಳಿದದ್ದೆಲ್ಲ ತಪ್ಪಾಗ್ತಾವೆ. ಓಕೆ, ಈಗ ನೆಕ್ಸ್ಟ್ ನೋಡೋಣ. ಈಗ ನೋಡ್ರಿ, ಇಲ್ಲಿ ಏನು ಮಾಡ್ಯಾನ, ಇದು ವಿ ಈ ಕಡೆ ಮುಖ ಐತಿ. ಆನಂತರ ನೆಕ್ಸ್ಟ್ ತಿರುಗಿ ಈ ಕಡೆ ಮುಖ ಐತಿ ಮತ್ತು ಈ ಪ್ಲೇಸ್ನಾಗ ಬಂದೈತಿ. ಆನಂತರ ನೆಕ್ಸ್ಟ್ ತಿರುಗಿ ಹಿಂಗೆ ತಿರುಗೈತಿ ಮತ್ತು ಈ ಪ್ಲೇಸ್ನಾಗ ಬಂದೈತಿ. ಆನಂತರ ಮತ್ತು ನೆಕ್ಸ್ಟ್ ಈ ಕಡೆ ತಿರುಗಿ ಈ ಪ್ಲೇಸ್ನಾಗ ಬಂದೈತಿ. ಆನಂತರ ಮತ್ತು ನೆಕ್ಸ್ಟ್ ಇಲ್ಲಿ ತಿರುಗಿ ಈ ಪ್ಲೇಸ್ನಾಗ ಬಂದೈತಿ. ಹೌದಾ, ಇಲ್ಲಿ ಬಂದೈತಿಲ್ಲ. ಅಂದರೆ ನಮಗೇನು ಮಾಡಬೇಕು, ಇದನ್ನು ಈ ಕಡೆ ತಿರುಗಿಸ್ಬೇಕು. ಅಂದರೆ ಈ ಕಡೆ ಬಂತ ತಿರುಗಿಸಿ. ಆನಂತರ ಇಲ್ಲಿ ಈ ಪ್ಲೇಸ್ನಾಗ ಬಂದೈತಿ, ಪ್ಲೇಸ್ ಜಂಪ್ ಆಗೈತಿ ಇಲ್ಲಿ. ಓಕೆ, ಇದು ಒಂದು ಕಂಡು ಹಿಡಿದ್ವಿ, ಇನ್ನೊಂದು ಕಂಡು ಹಿಡಿದ್ರಿ. ಓಕೆ, ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಅದ ಸೀದ್ ತೊಗೊಂಡು. ಸೀದ್ ಏನಾಗ್ತೈತೆ ನೋಡ್ರಿ, ಸಿ ಇಲ್ಲಿ ಈ ಕಡೆ ಮುಖ ಐತಿ. ಅದು ಎಲ್ಲಿ ಹೋಗೈತಿ, ಕೆಳಗೆ ಬಂದೈತಿ, ಹಿಂಗೆ ಬಂದೈತಿ. ಅಂದ್ರೆ ಈ ಕಡೆ ತಿರುಗೈತಿ. ಆನಂತರ ಹಿಂಗೆ ತಿರುಗೈತೆ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್. ಇದು ಈ ಕಡೆ ತಿರುಗೈತಿ, ಇದು ಕ್ಲಾಕ್ ವೈಸ್. ಆನಂತರ ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಜಂಪ್ ಆಗೈತಿ, ಅವಾಗ ಮತ್ತೆ ಹಿಂಗೆ ತಿರುಗೈತಿ. ಆನಂತರ ಹಂಗಾದ್ರೆ ನಮಗೇನು ಬೇಕು, ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕದು, ಡೈರೆಕ್ಟ್ ಇಲ್ಲಿಗೆ ಹೋಗ್ಬೇಕಿಲ್ಲ. ಇಲ್ಲಿ ಬಂದದ್ದು ಡೈರೆಕ್ಟ್ ಇಲ್ಲೇ ಹೋಗುತ್ತೆ. ಆನಂತರ ಕ್ಲಾಕ್ ವೈಸ್ ತಿರಬೇಕು. ಕ್ಲಾಕ್ ವೈಸ್ ತಿರ್ಬೇಕಂತಂದ್ರೆ ಅವಾಗ ಏನಾಗೈತಿ, ಆ್ಯಂಟಿ ಕ್ಲಾಕ್ ವೈಸ್ ತಿರ್ಬೇಕು. ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹಿಂಗೆ ಆಗ್ತೈತಿ. ಅಂದ್ರೆ ಇಲ್ಲಿ ಮ್ಯಾಲೆ ಬರ್ತೈತಿ. ಅಂದರೆ ಈ ಡಯಾಗ್ರಾಮ್ ಇಲ್ಲಿ ಐತಿ ನೋಡ್ರಿ. ಈ ಡಯಾಗ್ರಾಮ್ ಫಸ್ಟ್ ಐತಿ. ಇಲ್ಲಿ ಮ್ಯಾಲೆ ಬಂದೈತಿ, ಮ್ಯಾಲೆ ಬರೋದಿಲ್ಲ. ಇಲ್ಲಿ ಯಾವಾಗಲೂ ಮ್ಯಾಲೆ ಬರೋದಿಲ್ಲ. ಈಗ ಉಲ್ಟಾ ಐತಿ. ತೆಳಗಿಂದ ಯಾವಾಗಲೂ ಹಿಂಗೆ ಬರಬೇಕಿತ್ತು. ಹಂಗಾದ್ರೆ ಇದಂತೂ ಹಿಂಗೆ ಬರಬೇಕಿತ್ತು, ಅದು ಉಲ್ಟಾಗಿ ಕೊಟ್ಟಾನ, ಹಿಂಗೆ ಬರಬೇಕಿತ್ತು. ಅದಕ್ಕಾಗಿ ಇದು ಆನ್ಸರ್ ಕ್ಯಾನ್ಸಲ್ ಆಗುತ್ತೆ. ಅದಕ್ಕಾಗಿ ಒಂದೇದು ಆನ್ಸರ್. ಓಕೆ, ಈಗ ನೋಡ್ರಿ, ಎಕ್ಸ್ದಿಂದ ಏಕ್ ಹೋಗ್ಯಾನ. ಎಕ್ಸ್ 24 ಎ 1 ಅಂದ್ರೆ ಎಷ್ಟು ಇನ್ಕ್ರೀಸ್ ಮಾಡಿದ, 3 ಇನ್ಕ್ರೀಸ್ ಮಾಡಿದ. ಇಲ್ಲಿಂದ +3 ಮಾಡಿರಿ, ಎ +3 ಮಾಡಿದ್ರೆ ಡಿ ಬರ್ತೈತಿ. ಡಿದಾಗ ಒಂದೇ ಐತಿ, ಇದೇ ಆನ್ಸರ್ ಆಗೋದು. ಡಿದಿಂದ ಜಿಕ +3 ಮಾಡ್ಯಾನ, ಜಿ 7. ಇಲ್ಲಿಂದ 3 ಮಾಡಿದಾಗ ಜೆ ಬರೈತಿ. ಹಾಗಾದ್ರೆ ಆನ್ಸರ್ 1 ಇದೆ. ಈಗ ನೋಡ್ರಿ, ಇದನ್ನೇನು ಮಾಡೋಣ, 4 8 4 ಕೂಡಿಸಿದ್ರೆ ಎಷ್ಟು ಐತಿ, 12 ಬರ್ತೈತಿ. 12 ಸ್ಕ್ವೇರ್ 256 ಆಗ್ತೈತಿ. ಬಟ್ ಈಗ 16 ಸ್ಕ್ವೇರ್ ಐತಿ, 16 ಸ್ಕ್ವೇರ್ ಐತಿ. ಇದು 12 ಸ್ಕ್ವೇರ್ ಐತಿ. 9 2 11, 11 + 1 ಆದ್ರೆ 12 ಬರ್ತೈತಿ. ಬಟ್ 8 4 12, 12 + 4 ಮಾಡಿದಾಗ 16 ಸ್ಕ್ವೇರ್ ಬರೈತಿ. ಬಟ್ ಇಲ್ಲಿ ಯಾವ ಸ್ಕ್ವೇರ್ ನಂಬರ್ಗಳು ಬಂದಿಲ್ಲ, ಯಾವ ಸ್ಕ್ವೇರ್ ನಂಬರ್ಗಳು ಇಲ್ಲ. ಹಾಗಾದ್ರೆ ನಮ್ಗೆ ಇದು ಫಾಲೋ ಆಗಂಗಿಲ್ಲ. ನಾವೇನು ಥಿಂಕ್ ಮಾಡ್ತೀವಿ ಇದು ಫಾಲೋ ಆಗಂಗಿಲ್ಲ. ಮತ್ತು ಬೇರೆ ರೀತಿಯಲ್ಲಿ ಥಿಂಕ್ ಮಾಡೋಣ. ಇದು ಆ್ಯಕ್ಚುಲಿ ಮಲ್ಟಿಪ್ಲೈದಾಗ ಥಿಂಕ್ ಮಾಡ್ಬೇಕು. ಈಗ ನಾವು ಮಲ್ಟಿಪ್ಲೈ ಥಿಂಕ್ ಮಾಡಿದಾಗ ನಮಗೆ ಇದು ದೊಡ್ಡ ನಂಬರ್ ಸಿಗ್ತೈತಲ್ಲ. ನಾನು ಏನು ಮಾಡ್ತೀನಿ, 8 × 4 ಮಾಡ್ತೀನಿ. 8 × 4 ಮಾಡಿದಾಗ 2 4 32 ಆಗ್ತೈತಿ. ಇದನ್ನು ಮತ್ತೆ ಎಷ್ಟಕ್ಕೆ ಇಂಟು ಮಾಡೋದು, 8 2 8 16 ಆಗ್ತೈತಿ. ಓಕೆ, ಲಾಸ್ಟ್ 6 ಬರ್ತೈತಿ. ಇಂಟು 8 ಮಾಡೋದು. ಇಂಟು 8 ಮಾಡಿದಾಗ 8 8 3 24, 240, 8 2 16. 240ಕ್ಕೆ 16 ಸೇರಿಸಿದ್ರೆ 256. ಓಕೆ, ಕರೆಕ್ಟ್ ಆಯ್ತು.
ಆನಂತರ 2 ಇಂಟು 9 18 ಆಯ್ತು. 18 ಇಂಟು 8 ಮಾಡ್ರೆ 18 ಎಂಟ್ಲೆ 144. ಓಕೆ, ಇದು ಫಾಲೋ ಆಗೋದು. ಹಂಗಾದ್ರೆ ನೆಕ್ಸ್ಟ್ ಅದು ಏನು ಕಂಡಿಡಿಯೋದು, ಸೇಮ್ ವೇದ ಕಂಡಿಡಿಯೋದು. ಸೇಮ್ ವೇ ಅಂದ್ರೆ ಇದು ಪ್ಯಾಟರ್ನ ಫಾಲೋ ಆಗ್ಬೇಕು. ಹಂಗಾದ್ರೆ 6 ಇಂಟು 9 ಮಾಡಿರಿ 54 ಆಯ್ತು. ಇಂಟು 8 ಮಾಡಿರಿ 8 4 32 ಆಗ್ತೈತಿ. 8 5 40, 401 ಪ್ಲಸ್ 32 ಎಷ್ಟು ಆಗ್ತೈತಿ, 432 ಆಗ್ತೈತಿ. ಇದು ಆನ್ಸರ್, ಒಂದೇದನ ಆನ್ಸರ್ ಐತಿ. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಇಲ್ಲಿ ಎಂಬೆಡೆಡ್ ಕಂಡಿಡಿಯೋದನ ಇಲ್ಲಿ ಚೌಕ್ ಬಾಕ್ಸ್ ಐತಿ. ಇಂಥ ಚೌಕ್ ಬಾಕ್ಸ್ ಇದ್ದದ್ದು ಎಲ್ಲಿತಿ, ಇಲ್ಲಿ ಯಾವ್ದ್ರು ಇವೆಲ್ಲ ಆಯತದಾಗದವು, ಇಲ್ಲಿ ತ್ರಿಭುಜದಾಗದವು, ಇಲ್ಲಿ ರೆಕ್ಟ್ಯಾಂಗಲ್ ಐತಿ, ಇಲ್ಲಿ ಚೌಕ್ ಬಾಕ್ಸ್ ಐತಿ. ಕರಿ ಇದು ಹಿಂಗೆ ನಡುಗೆರಿ ಇಲ್ಲ, ಹಿಂಗೆ ಬರ್ಬೇಕಲ್ಲ. ಅದಕ್ಕಾಗಿ ಇಲ್ಲಿ ಒಂದು ಐತಿ ಆನ್ಸರ್, ಇದೊಂದು ಆನ್ಸರ್ ಆಗಬೇಕು. ಮತ್ತು ಇಲ್ಲಿ ಚೌಕ್ ಬಾಕ್ಸ್ ಕಾಣ್ತಾ ಇಲ್ಲ, ಇಲ್ಲಿ ರೆಕ್ಟ್ಯಾಂಗಲ್ ಅದಾವು. ಓಕೆ, ಹಂಗಾದ್ರೆ ನಮ್ಗೆ ಇದೊಂದು ಕರೋಗ ಆನ್ಸರ್ ಸಿಗ್ತೈತಿ. ಇಲ್ಲಿ ನೋಡ್ರಿ ಎಲ್ಲಿಂದ ಎಲ್ಲಿಗೆ ಸಿಗ್ತೈತೆ ಅಂದ್ರೆ ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಹಿಂಗೆ ಬಂದೈತಿ, ಇದು ತ್ರಿಭುಜ ಆಗ್ತೈತಿ. ಇದಿಷ್ಟು ತ್ರಿಭುಜ ಆಯ್ತು, ಇಲ್ಲಿ ಬಂತು. ಇದನ್ನು ನಮಗೆ ಚೌಕ್ ಬಾಕ್ಸ್ ಆಯ್ತು. ಓಕೆ, ಆನಂತರ ಇಲ್ಲಿ ಬಂದು ಮತ್ತು ಲಾಸ್ಟಿಗೆ ತ್ರಿಭುಜ ಆಯ್ತು. ಇದು ಆನ್ಸರ್. ಈಗ ಏಳನೇ ನೋಡ್ರಿ. ಇಲ್ಲಿ ಕಪ್ ಏನದಲ್ಲ ಪಾತ್ರೆಗಳದಾವ. ಹಂಗೆ ತೀಕ್ಷ್ಣ ಶಾರ್ಪ್ನರ್ಸ್ ಅಂತ, ಕಪ್ಗಳನ್ನ ಕ್ರಾಕ್ರಿ ಅಂತ ಕರೀತಾರೆ, ಅದ್ರೊಳಗೆ ಇಡ್ತಾರೆ. ಶಾರ್ಪ್ನರ್ಸ್ ಎಲ್ಲಿ ಇರ್ತಾವೆ, ಶಾರ್ಪ್ನರ್ಸ್ ಸ್ಟೇಷನರಿ ಒಳಗೆ ಇರ್ತಾವೆ. ಎರೇಸರ್ ಅಂದ್ರೆ ಅಳಿಸುವಂಥ ರಬ್ಬರ್, ಡಸ್ಟ್ ಅಂತ ಅದಕ್ಕೂ ಸಂಬಂಧ ಬರೋಲ್ಲ, ಫರ್ನಿಚರ್ಗೂ ಸಂಬಂಧ ಬರೋಲ್ಲ, ಸ್ಟೇಷನರಿಗೆ ಸಂಬಂಧಪಡೋದು. ಶಾರ್ಪ್ನರ್ ಅಂದ್ರೆ ಲೇಖನ ಸಾಮಗ್ರಿಗಳು, ಬರೆಯುವಂಥವು ಏನು ಯೂಸ್ ಮಾಡ್ತೀವೋ ನಾವು ಲೇಖನ ಸಾಮಗ್ರಿಗಳನ್ನ ಅಲ್ಲೇ ತೊಗೋತೀವಿ. ಶಾರ್ಪ್ನರ್ ಅಲ್ಲೇ ಸಿಗುತ್ತಲ್ಲ. ಓಕೆ, ಈಗ ಎಪ್ಟಿಟ್ಯೂಡ್ ಐತಲ್ಲ, ಎದಿಂದ ಬಿಗೆ ಹೋಗ್ಯಾನ 1 ಹೆಚ್ಚು ಮಾಡ್ಯಾನ, ಪಿದಿಂದ ಕ್ಯೂಗೆ 1 ಹೆಚ್ಚು ಮಾಡ್ಯಾನ, ಟಿದಿಂದ ಯುಗೆ ಹೋಗ್ಯಾನ, ಅದು 1 ಹೆಚ್ಚಾಗೈತಿ. ಹಂಗಾದ್ರೆ ನಾನು ಎದಿಂದ ಬಿ ಬರಬೇಕು, ಎನ್ದಿಂದ ಎನ್ನ ಓ ಬಿ ಓ ಬರಬೇಕು. ಬಿ ಓ ಐತೆ, ಇದು ಒಂದು ಐತೆ ಆನ್ಸರ್. ಬಿದ ಕೊಟ್ಟಾನ, ಇದೊಂದು ಆನ್ಸರ್ ಐತಿ, ಆನ್ಸರ್ ಇಲ್ಲ, ಮುಗೀತು. ಇಂಥ ಲೆಕ್ಕ ಬರೀ 10 ಸೆಕೆಂಡ್ ನೋಡುವ ಒಟ್ಟು ಮುಗಿಸ್ಬಿಡ್ಬೋದು. ಇಲ್ಲಿ ಮಿರರ್ ಇಲ್ಲಿ ಕೊಟ್ಟಾನಂದ್ರೆ ಯು ಇದ್ದಿಂದ ಹಿಂಗಾಗ್ತೈತಿ. ಸ್ಮಾಲ್ ಸಿ ಐತಲ್ಲ, ಅದು ಹೆಂಗೈತಿ ಹಂಗೆ ಉಳಿದೈತಿ. ಎಕ್ಸ್ ಹೆಂಗೈತಿ ಹಂಗೆ ಉಳಿದೈತಿ. ಕ್ಯೂ ಇದ್ದಿದ್ದ ಈ ಕಡೆ ಮುಖ ಆಗ್ತೈತಿ, ಮ್ಯಾಲಿಂದ ಕೆಳಗಿಂದ ಮ್ಯಾಲೆ ಆಗ್ತೈತಿ ಅಷ್ಟೇ. ಡಿ ಇದ್ದಿದ್ದ ಹೆಂಗೆ ಆಗ್ತೈತಿ ಅಂದ್ರೆ ಕ್ಯೂ ಗತ್ಲೆ ಆಗ್ತೈತಿ, ಡಿ ಇದ್ದಿದ್ದು ಕ್ಯೂ ಗತ್ಲೆ ಆಗ್ತೈತಿ. ಆನಂತರ ಈಗ ಎಲ್ಲೈತಿ ನೋಡ್ರಿ, ಕೆ ಇದ್ದಿದ್ದ ಕೆಳಗಿಂದ ಗೆರಿಗೆ ಬಂದು ಮ್ಯಾಲೆ ಕೆಳಗೆ ಹಚ್ಚದ ಗೆರೆ ಉದ್ದ ಇರ್ತೈತಿ, ಯಾವಾಗ ಹಿಂಗೆ ಉಲ್ಟಾ ಆಗ್ತೈತಿ. ಬಟ್ ಅವ ಈ ಕಡೆ ಮುಖನೇ ಇರ್ತೈತಿ, ಬಟ್ ಅವ ಇಲ್ಲಿ ನೋಡ್ರಿ, ಇಲ್ಲಿ ಎಕ್ಸ್ ಕೊಟ್ಟಾನ, ಇದು ತಪ್ಪ. ಇದನ್ನು ಉಲ್ಟಾ ಕೆ ಈ ಕಡೆ ಮಾಡ್ಯಾನ, ಮುಖ ತಪ್ಪ. ಹಂಗಾದ್ರೆ ಇವು ಎರಡು ಥರ ಚೇಂಜಸ್ ಆಗ್ತೈತಿ. ಇಲ್ಲಿ ಹೆಚ್ಚೈತಿ, ಇದು ಹೆಚ್ಚು ತಪ್ಪು ಕೊಟ್ಟಾನ, ಇದು ಕರೆಕ್ಟ್ ಆಗ್ತೈತಿ. ಮೂರನೇದ ಓಕೆ, ಕ್ಯೂ ತಪ್ಪು ಕೊಟ್ಟಾನ ಇಲ್ಲಿ ಆನ್ಸರ. ನೆಕ್ಸ್ಟ್ ನೋಡ್ರಿ, ಈಗ 10ನೇದು ಎಸ್ದಿಂದ ವೀಕ್ ಹೋಗ್ಯಾನ. ಎಸ್ದಿಂದ ವೀಕ್ ಹೋಗ್ಯಾನ ಅಂದ್ರೆ S19 V22 ಎಷ್ಟು ಮಾಡಿದ, 3 ಹೆಚ್ಚು ಮಾಡಿದ. ಇಲ್ಲಿಂದ S19 V22 3 ಹೆಚ್ಚು ಮಾಡಿದ. V22 25 ಪ್ಲಸ್ 3 ಮಾಡಿದ. ಮತ್ತು ಇಲ್ಲಿಂದ ಈ ಪ್ಲಸ್ 3 ಮಾಡಿರಿ ಎಷ್ಟು ಬರತೈತಿ, Y25 ಪ್ಲಸ್ 3 ಬಿ ಬರ್ಬೇಕು. ಬಿ ಐತಿ, ಇಲ್ಲೂ ಐತಿ, ಇಲ್ಲೂ ಐತಿ. ಹಾಗಾದ್ರೆ ಇದು ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ನಾವು ಟಿದು ನೋಡೋಣ. ಟಿದಿಂದ ವೀಕ್ ಹೋಗ್ಯಾನ, 2 ಹೆಚ್ಚು ಮಾಡಿದ. ಇಲ್ಲೂ 2 ಹೆಚ್ಚು ಮಾಡಿದ, ಇಲ್ಲೂ 2 ಹೆಚ್ಚು ಮಾಡಬೇಕು. ಹಂಗಾದ್ರೆ X24 ಜೆಡ್ ಬರ್ಬೇಕು. ಇಲ್ಲಿ ಎರಡನೇದಕ್ಕೆ ಜೆಡ್ ಬರಬೇಕು. ಎಲ್ಲದರಿಗೂ 2 ಹೆಚ್ಚಾಗೈತಿ. ಹಂಗಾದ್ರೆ ಇಲ್ಲಿ ಜೆಡ್ ಐತಿ, ಹಂಗಾದ್ರೆ ಇಲ್ಲಿ ಎ ಐತಿ. ಇದು ತಪ್ಪಾತು, ಇದು ಆನ್ಸರ್ ಆಯ್ತು ಎರಡನೇದು. ಈಗ ನೋಡ್ರಿ, ಇದನ್ನ ಹಿಂಗೆ ಮಡಿಚಾನಲ್ಲ, ಹಿಂಗೆ ಮಡಿಚಿ ಮತ್ತು ಎರಡನೇ ಸಲ ಇಲ್ಲಿ ಮಡಿಚಾನ. ಇಲ್ಲಿ ಡಯಾಗ್ರಾಮ್ ತೆಗಿತಾನೆ. ಇಲ್ಲಿ ಡಯಾಗ್ರಾಮ್ ತೆಗೆದಾಗ ನಾವೇನು ಮಾಡೋಣ, ಇಲ್ಲಿ ಡಯಾಗ್ರಾಮ್ ತೆಗೆದು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಕಟ್ ಮಾಡ್ತಾನೆ. ಇಲ್ಲಿ ಕಟ್ ಮಾಡಿದಾಗ ಇಲ್ಲೊಂದು ಚಂದ್ರಮ ಆಗ್ತೈತಿ. ಆನಂತರ ಹಿಂಗೆ ಬಂದ ಇಲ್ಲಿ ಮುಖ ತೆಗೆದಿವಿ. ಆನಂತರ ಇಲ್ಲಿ ಕಟ್ ಮಾಡಿದಾಗ ಮೊದಲು ಈ ಕಡೆದು ಓಪನ್ ಮಾಡ್ತೀವಿ. ಈ ಕಡೆಯಿಂದ ಓಪನ್ ಮಾಡಿದಾಗ ಇದರ ರಿವರ್ಸ್ ಆಗುತ್ತದೆ. ಇಲ್ಲಿ ಚಂದ್ರಮ ಬಂತು, ಹಂಗೆ ಚಂದ್ರಮ ಚೇಂಜ್ ಆಗಂಗಿಲ್ಲ, ಹಂಗೆ ಬರ್ತೈತಿ. ಬಟ್ ಮುಖ ಚೇಂಜ್ ಆಗ್ತೈತಿ. ಮುಖದ ಬಾಯಿ ಈ ಕಡೆ ಬರ್ತೈತಿ, ಕಣ್ಣು ಈ ಕಡೆ ಬರ್ತಾವೆ ಅಷ್ಟೇ. ಆನಂತರ ಇಲ್ಲಿ ಚಂದ್ರಮ ಚೇಂಜ್ ಆಗ್ತೈತಿ. ಇಲ್ಲಿ ಚಂದ್ರಮ ಚೇಂಜ್ ಆಗೈತಿ, ಮುಖ ಚೇಂಜ್ ಆಗಂಗಿಲ್ಲ. ಅಂದರೆ ಈ ಕಡೆದು ಹೆಂಗೆ ಇರ್ತೈತಿ ಹಂಗೆ ಇರ್ತೈತಿ. ಓಕೆ, ಆನಂತರ ಇಲ್ಲಿ ಚಂದ್ರಮ ಚೇಂಜ್ ಆಗಂಗಿಲ್ಲ, ಹಿಂಗೆ ಇರ್ತೈತಿ. ಆನಂತರ ಮುಖ ಮಾತ್ರ ಈ ಕಡೆದು ಹೆಂಗೆ ಇರ್ತೈತಿ ಹಂಗೆ. ಇದ್ರದ್ದು ಮಿರರ್ ಈ ಕಡೆ, ಇದ್ರದ್ದು ಮಿರರ್ ಈ ಕಡೆ. ಇಷ್ಟೇ ನೆನ್ಪಿಟ್ಕೊಡ್ರಿ. ಇಲ್ಲಿ ಕಣ್ಣು ಬಂತು, ಇದು ಹಿಂಗೆ ಬರ್ತೈತಿ ಇಷ್ಟೇ. ಹಂಗಾದ್ರೆ ನಮ್ಗೆ ಇಲ್ಲಿ 2 ಚಂದ್ರಮಗಳು ಹಿಂಗೆ ತದ್ವಿರುದ್ಧ ಯಾವುದವು,
ಇಲ್ಲೊಂದೈತಿ ಇಲ್ಲೊಂದೈತಿ, ಬಟ್ ಮುಖನೂ ವಿರುದ್ಧ ಇರ್ಬೇಕಲ್ಲ ಇದಕ್ಕೆ ಅಂದ್ರೆ ನಾವು ತೆಗೆದದ್ದು ಕರೆಕ್ಟ್ ಐತಿ. ಬಟ್ ಇಲ್ಲಿ ಚಂದ್ರನ ಕೊಟ್ಟಾನು ಮುಖಗಳು ಇಲ್ಲಿ ಮ್ಯಾಲೆ ಸೇಮಾನ ಕೊಟ್ಟಾನ ಇದ್ದಂಗೆ ಇದು ಬರಂಗಿಲ್ಲ. ಆನ್ಸರ್ ಎರಡನೇದು. ಈಗ ನೋಡ್ರಿ, ನಾವು ಆಲ್ ಅಂತ ಬಂದಾಗ ಹಿಂಗೆ ತೊಗೋತೀವಿ, ಸಮ್ ಅಂತ ಬಂದಾಗ ಹಿಂಗೆ ತೊಗೋತೀವಿ. ಆನಂತರ ಮತ್ತು ಆಲ್ದಾಗ ಒಳಗೆ ಕೊಟ್ಟಿದ್ದಂದ್ರೆ ಹಿಂಗೆ ಬರ್ತೈತಿ. ಆನಂತರ ಇನ್ನೊಂದು ನಾಟ್ ಅಂತ ಕೊಟ್ಟಿದ್ದಂದ್ರೆ ಕ್ಯಾನ್ಸಲ್ ಮಾಡ್ತೀವಿ ನಡುವೆ ಗುರುತಾಗಿ ಗೇರಿ ಏನದ. ಈಗೇನು ಕೇಳ್ಯಾನ, ಆಲ್ ಪಿಲ್ಲೋಸ್ ಆರ್ ಬೆಡ್ಸ್ ಅಂತ ಕೇಳ್ಯಾನ. ಆಲ್ ಪಿಲ್ಲೋ ಏನದವು, ಬೆಡ್ಸ್ ಅದಾವು ಅಂತ ಹೇಳ್ತಾನೆ. ಬೆಡ್ಸ್ ಅಂದ್ರೆ ನಾನು ಬಿ ಅಂತ ಇಲ್ಲಿ ಬರ್ಕೋತೀನಿ. ಈಗ ನೋಡ್ರಿ, ಆಲ್ ಪಿಲ್ಲೋ ಅದಾವಲ್ಲ, ಬೆಡ್ಸ್ ಅದಾವು. ಆಲ್ ಪಿಲ್ಲೋ ಬೆಡ್ಸ್ ಅಂದ್ರೆ ಬೆಡ್ಡನ್ನು ನಾನು ತಗೋತೀನಿ, ಇದರೊಳಗೆ ಬಿ ಅಂತ ಬರಿತೀನಿ. ಓಕೆ, ಈಗ ನೆಕ್ಸ್ಟ್ ಸಮ್ ಬೆಡ್ಸ್ ಆರ್ ಕಬೋರ್ಡ್ಸ್ ಅಂತ ಹೇಳ್ಯಾನ. ಸಮ್ ಬೆಡ್ಸ್ ಆರ್ ಕಬೋರ್ಡ್ಸ್ ಅದಾವು. ಹಂಗಾರೆ ಕಬೋರ್ಡ್ಸ್ ಬರೋಲ್ಲ, ಇವು ಬೆಡ್ ಅದು. ಇದ್ರೊಳಗೆ ಬೆಡ್ ಏನದು, ಸ್ವಲ್ಪ ಕಬೋರ್ಡ್ ಅದು. ಕಬೋರ್ಡ್ ಅಂದ್ರೆ ಅಕ್ಷಿ ಬರ್ತೀನಿ. ಆಲ್ ಕಬೋರ್ಡ್ಸ್ ಆರ್ ವುಡ್ಸ್ ಅಂತ ಹೇಳ್ಯಾನ. ಇವೆಲ್ಲ ಕಬೋರ್ಡ್ಸ ವುಡ್ಸ್ ಅದಾವು ಅಂತ ಹೇಳ್ತಾನೆ. ವುಡ್ಸ್ ಅದಾವು ಅಂತಂದ್ರೆ ನಾನು ಏನು ಮಾಡ್ತೀನಿ, ಇದನ್ನ ಹಿಂಗೆ ತೊಗೋತೀನಿ. ಇವೆಲ್ಲವೂ ಕಬೋರ್ಡ್ ಏನದವು, ವುಡ್ಸ್ ಅದಾವು. ಓಕೆ, ಅಂದ್ರೆ ಡಬ್ಲ್ಯೂ ಆಯ್ತು. ಈಗೇನು ಮಾಡ್ಯಾನು, ಸಮ್ ಬೆಡ್ಸ್ ಆರ್ ಪಿಲ್ಲೋಸ್. ಕನ್ಕ್ಲೂಷನ್ ಒಂದೇದ, ಸಮ್ ಬೆಡ್ಸ್ ಆರ್ ಪಿಲ್ಲೋಸ್ ಅಂತ ಹೇಳ. ಸಮ್ ಬೆಡ್ಸ್ ಆರ್ ಪಿಲ್ಲೋಸ್. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಇಲ್ಲಿ ಬೆಡ್ಸ್ ಅದಾವು, ಇಲ್ಲಿ ಪಿಲ್ಲೋ ಐತಿ. ಎಲ್ಲ ಪಿಲ್ಲೋನ ಬೆಡ್ಸ್ ಒಳಗಿದ್ರೆ ಸ್ವಲ್ಪ ಬೆಡ್ ಪಿಲ್ಲೋ ಅದಾವು, ಅದಕ್ಕಾಗಿ ಕರೆಕ್ಟ್ ಆಗ್ತೈತಿ. ಎರಡನೇ ಕನ್ಕ್ಲೂಷನ್, ಸಮ್ ಕಬೋರ್ಡ್ಸ್ ಆರ್ ಬೆಡ್ಸ್ ಅಂತ. ಸಮ್ ಕಬೋರ್ಡ್ಸ್ ಆರ್ ಬೆಡ್ಸ್ ಅಂತ. ಇವು ಸ್ವಲ್ಪ ಕಬೋರ್ಡ್ ಏನದವು, ಬೆಡ್ಸ್ ಅದಾವು. ಹೌದು, ಇದ್ರೊಳಗೆ ಕಣ ಐತಿ, ಇಲ್ಲಿ ಸ್ವಲ್ಪ ಕಬೋರ್ಡ ಬೆಡ್ಸ್ ಅದಾವು, ಕರೆಕ್ಟ್ ಆಯ್ತು. ಆಲ್ ವುಡ್ಸ್ ಆರ್ ಕಬೋರ್ಡ್ಸ್ ಅಂತ. ಎಲ್ಲ ಕಬೋರ್ಡನ ವುಡ್ಸ್ದಾಗ ಅದಾವು, ಬಟ್ ಎಲ್ಲ ವುಡ್ಸ್ ಕಬೋರ್ಡ್ದಾಗಿಲ್ಲ. ಅದಕ್ಕಾಗಿ ಏನಾಗ್ತೈತಿ, ಮೂರನೇದ ತಪ್ಪಾಗ್ತೈತಿ. ಹಾಗಾಗಿ ನಾವೇನು ಮಾಡಬೇಕು, ಆನ್ಸರ್ ಎರಡನೇದು. ಬೋತ್ ಕನ್ಕ್ಲೂಷನ್ 1 and 3 2 ಫಾಲೋಸ್ ಅಷ್ಟೇ ಹಾಕಬೇಕು. ಅದಕ್ಕೆ 2 1 ಮತ್ತು 2 ತೀರ್ಮಾನಗಳು ಅನುಸರಿಸುತ್ತದೆ. ಈಗ ನೆಕ್ಸ್ಟ್ 13ನೇ ಕ್ವಶನ್ ನೋಡ್ರಿ. ಇಲ್ಲಿ ಏನು ಮಾಡಬೇಕು ನೋಡ್ರಿ, ಇಲ್ಲಿ ಡಿವೈಡೆಡ್ ಬೈ ಕೊಟ್ಟಾನ. ಸೊಳ್ಳೆ ಒಂದು ಭಾಳ ಕಡ ಐತಿ. ಓಕೆ, ಇಲ್ಲಿ ಡಿವೈಡೆಡ್ ಬೈ ಕೊಟ್ಟಾನ, ಇಲ್ಲಿ ಇಂಟು ಕೊಟ್ಟಾನ. ಇಂಟುದಾಗ ಇಲ್ಲಿ ಸಣ್ಣ ನಂಬರ್ ಬರ್ಬೇಕು. ಇಲ್ಲಿ ಇಂಟುದಾಗ 16 × 224 ಅಂತಂದ್ರೆ ಭಾಳ ದೊಡ್ಡ ನಂಬರ್ ಆಗ್ತೈತಿ, ಭಾಳ ದೊಡ್ಡ ನಂಬರ್ ಬರ್ತೈತಿ. ಅದಕ್ಕಾಗಿ ನಾನು ಇಂಟು ಚೇಂಜ್ ಮಾಡಲೇಬೇಕಾಗ್ತೈತಿ. ಬಟ್ ಇಂಟು ಚೇಂಜ್ ಮಾಡ್ರೆ ಎದರ ಜೊತೆ ಚೇಂಜ್ ಮಾಡಬೇಕು, ಇಂಟು ಚೇಂಜ್ ಮಾಡಬೇಕು ಮಾಡಬಾರ್ದು, ಅದೊಂದು ಏನು ಬೇಕಲ್ಲ. ಈಗ ಡಿವೈಡೆಡ್ ಬೈ ಚೇಂಜ್ ಮಾಡಬೇಕು, ಇಂಟು ಚೇಂಜ್ ಮಾಡಬೇಕು, ಅದಾಗ ಗೊತ್ತಾಗುತ್ತೆ. ಇಂಟು ಮತ್ತು ಡಿವೈಡೆಡ್ ಬೈ ಚೇಂಜ್ ಮಾಡ್ರೆ ಇಲ್ಲಿ ಇಂಟು ಬರ್ತಂದ್ರೆ ಇದು ಭಾಳ ದೊಡ್ಡ ನಂಬರ್ ಆಗ್ತೈತಿ. ಹಂಗಾಗಿದ್ರೆ ಇಂಟು ಮತ್ತು ಡಿವೈಡೆಡ್ ಬೈ ಚೇಂಜ್ ಆಗಂಗಿಲ್ಲ, ಇಂಟು ಚೇಂಜ್ ಆಗಂಗಿಲ್ಲ. ನಾನು ಏನು ಮಾಡ್ತೇನೆ, ಈಗ ಡಿವೈಡೆಡ್ ಬೈ ಚೇಂಜ್ ಮಾಡಬೇಕು. ಈ ಡಿವೈಡೆಡ್ ಬೈ ಚೇಂಜ್ ಆಗ್ತೈತೆ ಅಂದ್ರೆ ಹೆಂಗೆ ಮಾಡಬೇಕು, ಇಲ್ಲಿ ಡಿವೈಡ್ ಬೈ ಮತ್ತೆ ಇಲ್ಲಿ ಆಗ್ತೈತಿ, ಡಿವೈಡ್ ಬೈ ಇಲ್ಲಿ ಬರೋ ಚಾನ್ಸಸ್ ಐತಿ. ಯಾಕಂತಂದ್ರೆ 8ರಲ್ಲೇ ಡಿವೈಡ್ ಆಗ್ತೈತಿ. ಇಲ್ಲಿ ಡಿವೈಡ್ ಬೈ ಆಗುತ್ತಂದ್ರೆ ಇದು ಸಣ್ಣ ನಂಬರ್ ಆಗ್ತೈತಿ, ಇದನ್ನು ನಾವು ಸಣ್ಣ ನಂಬರ್ ಮಾಡ್ಕೋಬೋದು. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಡಿವೈಡೆಡ್ ಬೈ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮೊದಲು ಡಿವೈಡೆಡ್ ಬೈ ಚೇಂಜ್ ಮಾಡೋಣ. ಓಕೆ, ಡಿವೈಡೆಡ್ ಬೈ ಚೇಂಜ್ ಮಾಡಬೇಕಾದ್ರೆ ಮೊದಲು ಯಾವ್ಯಾವ್ದ್ರಾಗ ಚೇಂಜ್ ಮಾಡೋಕ್ಕೆ ಹೇಳೋಣ. ಡಿವೈಡೆಡ್ ಬೈ ಇಂಟು ಅವು ಮೊದಲಂತೂ ಚೇಂಜ್ ಆಗಂಗಿಲ್ಲ ಅಂತ ಅವಾಗ ಹೇಳಿದೆ. ಹಂಗಾದ್ರೆ ನಾವು ಇದೊಂದು ಆಪ್ಷನ್ ಉಳಿತು, ಇದು ಆನ್ಸರ್ ಆಗ್ಬೇಕು. ಈಗ ನಮಗೆ ಇನ್ನು ಚೆಕ್ ಮಾಡೋಣ. 24 ಇಂಟು ಜಾಗದಾಗ ಇಂಟುನ ಇರ್ತೈತಿ, 16 ಪ್ಲಸ್ ಜಾಗದಾಗ ಡಿವೈಡೆಡ್ ಬೈ ಬಂತು, 18 ಬರ್ತೀನಿ. ಆನಂತರ -36 ಇಂಟು ಜಾಗದಾಗ ಡಿವೈಡೆಡ್ ಬೈ ಜಾಗದಾಗ ಪ್ಲಸ್ ಬರ್ತೈತಿ, 18 ಬರ್ತೈತಿ. ಈಗ ಮುಂದೆ ನಮ್ಗೆ 30 ಬರ್ಬೇಕು ಆನ್ಸರ್. ಓಕೆ, ಈಕ್ವಲ್ ಟು ಏನು ಬರಬೇಕು, 30 ಬರ್ಬೇಕು. ಅದು 30 ಬರ್ತೈತಿ, ಇಲ್ಲಿ ನೋಡೋಣ. ಓಕೆ, ಈಗ 8 1 8 2 16 24 2 ಎಷ್ಟು 48 -36 ಪ್ಲಸ್ 18. ಓಕೆ, 8ರಾಗ 6 ಹೋದ್ರೆ 2 ಉಳಿತು, 4ರಾಗ 3 ಹೋದ್ರೆ 1 ಉಳಿತು. ಈಗ 12 ಸೇರಿಸ್ರೆ 30 ಆಗ್ತೈತಿ. ಆನ್ಸರ್ ಕರೆಕ್ಟ್ ಐತಿ. ಅಂದರೆ ನಮ್ದು ಎರಡನೇದು ಆನ್ಸರ್ ಆಗುತ್ತೆ. ಇಷ್ಟೇ. ಓಕೆ, ಈಗ 14ನೇ ಕ್ವಶನ್ ನೋಡ್ರಿ. ಇಲ್ಲಿ 1ರಿಂದ 9 ಹೋಗ್ಯಾನ, 9ರಿಂದ 41 ಹೋಗ್ಯಾನ. 41ರಿಂದ ಅಂದ್ರೆ ಎಷ್ಟು ಇನ್ಕ್ರೀಸ್ ಆಗಿದೆ ನೋಡ್ರಿ, ಮಲ್ಟಿಪ್ಲಿಕೇಶನ್ದಾಗ ಇದ್ದಿರ್ಬೋದು. 1ರಿಂದ 9 41 169 ಎಕ್ಸ. ಓಕೆ, 1 ಇಂಟು ಗ್ಯಾಪ್ ಎಷ್ಟು ಬರಾಕೈತು, 9ರಾಗ 8 ಗ್ಯಾಪ್ ಬರಾಕೈತು. ಇಲ್ಲಿ ಗ್ಯಾಪ್ ಎಷ್ಟು ಬರಾಕೈತಿ, 9 ಅಂದ್ರೆ ಎಷ್ಟು ಬರಾಕೈತು, 10 ತೆಗೆದ್ರೆ 31 ಉಳಿದೈತಿ, 32 ಗ್ಯಾಪ್ ಅಂತ. ಇಲ್ಲಿ ಗ್ಯಾಪ್ ಎಷ್ಟು ಬರ್ತೈತಿ, 9ರಾಗ 1 ಹೋದ್ರೆ 8 ಬೀಳ್ತು, 16ರಾಗ 4 ಹೋದ್ರೆ 12 ಬಂತು, 128 ಗ್ಯಾಪ್ ಬಂತು.
8 ನಾಲ್ಕಲೆ 32, 32 ನಾಲ್ಕಲೆ 8 ಇಂಟು 4 ಮಾಡಿರಿ 32 ಬಂತು, ಇಂಟು 4 ಮಾಡಿರಿ 32 ಬಂತು, ಇಂಟು 4 ಮಾಡಿರಿ ಆನ್ಸರ್ ಬರ್ತೈತಿ 12 ನಾಲ್ಕಲೆ 48. 4 ಎಂಟ್ಲೆ 32 ಎಷ್ಟು ಬಂತು? 2 8 3 11 4 1 5 512 ಹೋದ. ಈಗ 512 ನಾವು ಇದಕ್ಕೆ ಸೇರ್ಸೋಣ. 512 ನಾವು ಇದಕ್ಕೆ 169ಕ್ಕೆ ಸೇರ್ಸೋಣ. ಅಂದ್ರೆ ನಾನು ಪ್ಲಸ್ ಏನು ಮಾಡ್ತೀನಿ? 169 ಮಾಡ್ತೀನಿ. ಪ್ಲಸ್ 169 ಮಾಡೋದು. ಪ್ಲಸ್ 169 ಮಾಡಿದಾಗ ನಮ್ಮ ಆನ್ಸರ್ ಸಿಗ್ತೈತಿ. 2 9 11 ಬಂತು, 6 2 8 ಬಂತು, 5 1 6 ಬಂತು, 681. ಆನ್ಸರ್ 681 ಎರಡನೇ. ಓಕೆ, ಈಗ ಇದನ್ನ ಈ ಕೋಡಿಗೆ ಸಂಬಂಧಪಟ್ಟಂಗೆ ಇದನ್ನು ಕೊಟ್ಟಾನ. HVMB ಅಂದರೆ ಹ್ಯೂಮನ್ ಕೋಡ್ ಅದನ್ನು ಕೊಟ್ಟಾನ. ಬಿಯಿಂಗ್ ಕೋಡ್ ಏನು ಕೊಟ್ಟಾನ? BFIOG ಅಂತ ಕೊಟ್ಟಾನ. ನರ್ಸದ ಕೋಡ್ ಕಂಡು ಹಿಡಿಬೇಕು. ನಾವು ಈ ಹ್ಯೂಮನ್ ಅಂತ ಬರ್ಕೋತೀನಿ ಇಲ್ಲಿ. ಹ್ಯೂಮನ್ ಅದನ್ನೇನು ಬರ್ದಾನು? HVMVN ಅಂತ ಬರ್ದ. H ಚೇಂಜ್ ಆಗಿಲ್ಲ ಹಂಗೆ ಐತಿ, M ಚೇಂಜ್ ಆಗಿಲ್ಲ ಹಂಗೆ ಐತಿ, N ಚೇಂಜ್ ಆಗಿಲ್ಲ ಹಂಗೆ ಐತಿ. ಅಂದ್ರೆ U ಒಂದು ಚೇಂಜ್ ಆಗೈತಿ, A ಒಂದು ಚೇಂಜ್ ಆಗೈತಿ, ಎರಡನೇದು ಒಂದು ಚೇಂಜ್ ಆಗೈತಿ, ಮೂರನೇದು ಒಂದು ಚೇಂಜ್ ಆಗೈತಿ. ಅಂದ್ರೆ ನಾವು U ಚೇಂಜ್ ಮಾಡಬೇಕು, S ಚೇಂಜ್ ಮಾಡಬೇಕು. U ಅಂತಲೇ ಏನು ಬರ್ತೈತಿ? ಅದು ಹೆಂಗೆ ಚೇಂಜ್ ಮಾಡೋಣ? U ಅಂತಲೇ V ಬಂದೈತಿ, A ಅಂತಲೇ B ಬಂದೈತಿ, ಒಂದೇ ಇನ್ಕ್ರೀಸ್ ಮಾಡೋಣ. ಹಂಗಾದ್ರೆ U ಅಂತ ಇಲ್ಲಿ B ಬರಬೇಕು, S ಅಂತಲೇ T ಬರಬೇಕು. ಹಂಗಾದ್ರೆ ನಮ್ದು ಏನು ಬರ್ತೈತಿ? NVRTE ಅಂತ ಬರ್ತೈತಿ. ಇದೆಲ್ಲೈತಿ ನೋಡ್ರಿ, NVRTE ಅಂತ. NVRTE ಆನ್ಸರ್ 1. ಓಕೆ, ಹಂಗೆ ಸೇಮ್ ಕ್ರೇವ್ ಅಂತ ಐತಿ, ಅದನ್ನು HVFG ಅಂತ FZJ ಅಂತ ಕೊಟ್ಟಾನ. ಇದ್ರ ಕೂಡ ಇದನ್ನು ಕೊಟ್ಟಾನ. ಹಂಗಾದ್ರೆ ನಾವು ಬರ್ಡಿ ಅಂತ ಕಂಡು ಹಿಡಿಬೇಕು. ಈಗ ನೋಡಿರಿ, ಕ್ರೇವ್ದು ಬರ್ಕೋತೀನಿ. ಕ್ರೇವ್ದು ಏನಾಗ್ತೈತಿ? HVFZJ ಅಂತ ಐತಿ. ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗ್ತೈತಿ? C3 HJ 8 ಪ್ಲಸ್ 5 ಇನ್ಕ್ರೀಸ್ ಆಯ್ತು. 6 18 E22 ಇಲ್ಲಿ ಪ್ಲಸ್ 4 ಇನ್ಕ್ರೀಸ್ ಆಯಿತು. ಎದಿಂದ A1 F6 ಅಂದರೆ ಪ್ಲಸ್ 5 ಇನ್ಕ್ರೀಸ್ ಆಯಿತು. ಇಲ್ಲಿ 22ದಿಂದ 26 ಪ್ಲಸ್ 4 ಇನ್ಕ್ರೀಸ್ ಆಯಿತು. 1 ಪ್ಲಸ್ 5 1 ಪ್ಲಸ್ 4 ಇಲ್ಲಿ ಪ್ಲಸ್ 5. ಹಾಗಾದ್ರೆ ನಾನು ನೆಕ್ಸ್ಟ್ ಇದಕ್ಕೆ ಬಿಗೆ ಪ್ಲಸ್ 5 ಮಾಡ್ತೀನಿ, G ಸಿಗ್ತೈತಿ. ಜಿದಾಗ ಒಂದು ಐತಿ. ಇಷ್ಟೇ ಆನ್ಸರ್, ಇದೇ ಬರ್ಬೇಕು ಆನ್ಸರ್. ಈಗ ವಾಯ್ ಚೆಕ್ ಮಾಡಿ ನೋಡ್ರಿ. ಲಾಸ್ಟಕ್ಕೆ ವಾಯ್ಗೆ ನಾವೇನು ಮಾಡಬೇಕು? 5 ಸೇರಿಸ್ಬೇಕು. ವಾಯ್ಗೆ 5 ಸೇರಿಸ್ಬೇಕಂದ್ರೆ ವಾಯ್ 25 ಐತಿ. 25 ಪ್ಲಸ್ 5 ಸೇರಿಸ್ರೆ ಅಂದ್ರೆ 1 ಸೇರಿಸ್ರೆ 26 ಆಗ್ತೈತಿ. ಜೆಡ್ ಆಯ್ತು, ಜೆಡ್ಗೆ ಪ್ಲಸ್ 4 ಸೇರಿಸ್ರೆ ಲಾಸ್ಟಿಗೆ ಡಿ ಬರಬೇಕು. ಆನ್ಸರ್ ಡಿ ಐತಿ. ಅದಕ್ಕಾಗಿ ಆನ್ಸರ್ 2ನೇ. ಓಕೆ, ಈಗ ನಾವು ಇದನ್ನು ಬಿಡಿಸೋಣ ಪಜಲ. ಇಲ್ಲೇನು ಹೇಳ ನೋಡ್ರಿ, ಕೀರ್ತಿ, ಸುಮನ್ನ, ಶುಭ, ಕನಕ, ಪಾರಿ, ಚಾರು, ಅನಂತರ ಶ್ಲೋಕ and Shivi are sitting around a square table ಅಂತ. Facing the center of the table, some of them are sitting at a corners while some of them sitting at the exact center of the sides. ಕೀರ್ತಿ sits third to the left of the ಶುಭ ಅಂತ ಹೇಳೋಣ. ಈಗ ನಾನು ಏನು ಮಾಡ್ತೀನಿ, ಒಂದು ಆಯತಾಕಾರದಾಗ ಇದನ್ನೈತಿ, ಏನೈತಿ? ಟೇಬಲ್ ಐತಿ. ಇವಕ್ಕೆ ಏನಂತಾರೆ? ಇವಕ್ಕೆ ಕಾರ್ನರ್ ಅಂತಾರೆ. ಮೂಲೆಗಳು. ಈ ಮೂಲೆಗಳು ನಾಲ್ಕು ಮಂದಿ ಕುಂದ್ರಾತಾರು. ಇದ್ರ ನಡುವೆ ಒಬ್ಬೊಬ್ಬರು ಕುಂದ್ರಾತಾರು. ಇದ್ರ ನಡುವೆ ಒಬ್ಬೊಬ್ಬರು ಕುಂದ್ರಾತಾರೆ. ಹಾಗಾದ್ರೆ ನಾನು ಇದನ್ನು ಒಂದು ಜಾಗದಾಗ ಕಟ್ ಮಾಡಿ ನಾನು ಏನು ಮಾಡ್ತೀನಿ? ಉದ್ದದ ಗಿರಿ ಮಾಡ್ಕೊತೀನಿ. ಉದ್ದಗಿರಿ ಮಾಡ್ಕೊಂಡಾಗ ಇವತ್ತನ್ನ 8 ಮಂದಿ ಇಲ್ಲಿ ಕೂಡಿಸ್ತೇವೆ. ಅದು ನಾನು ಜಲ್ದಿ ಬಿಡಿಸ್ಬೋದು, ಈಸಿ ಆಗುತ್ತೆ ನನಗೆ. ಬೇಕಾದಲ್ಲಿ ಅವ್ರನ್ನ ಯಾರನ್ನು ಬೇಕಾದ್ರೆ ನಾವು ಎಲ್ಲಿ ಬೇಕಾದ್ರೆ ಕೂಡಿಸ್ಬೋದು. ಹಾಗಾಗಿ ನಾನಿಲ್ಲಿ ಗೆರೆ ಹಾಕೋತೇನೆ. ಈಗ ನೋಡ್ರಿ, ಇಲ್ಲಿ ಒಂದು ಗೆರೆ ಹಾಕೋಣ. 8 ಜನದ ಐತಿ. 2 ಮಂದಿ ಆದರೂ 3 4 5 6 7 8 ಜನ ಆದ್ರೆ ನಾನೇನು ಮಾಡ್ತೀನಿ? ಈಗ ಅವ್ರನ್ನ ಇದನ್ನು ಮಾಡೋಣ, ಗುರ್ತ ಮಾಡೋಣ. ಕಾರ್ನರ್ಗಳನ್ನ ನಾನು ಇಲ್ಲಿ ಗುರ್ತ ಮಾಡ್ತೀನಿ. ಹಿಂಗೆ ರೌಂಡ್ ಒಂದು ಬಿಟ್ಟು ಒಂದು ಕಾರ್ನರ್ ಬರ್ತೈತೆ ಯಾವಾಗಲೂ. ಓಕೆ, 8 ಜನ ಆದರು. ಓಕೆ, ಈಗ ಇವು ಎರಡು ಇಲ್ಲಿ ಲಾಸ್ಟಿಗೆ ದಂಡಿಗೆ ಕೂಡ್ತಿರ್ತಾವೆ ಯಾವಾಗಲೂ. ಅಂದ್ರೆ ಚೌಕಿತ್ತಂದ್ರೆ ಕೂಡ್ತೈತೆ ಯಾವಾಗಲೂ. ಹಿಂಗೆ ಇಲ್ಲಿ ಗೆರೆ ಹಿಂಗೆ ಬರ್ತೈತೆ ಒಳಗೆ. ಓಕೆ, ಈಗ ಈ ಕಡೆ ನೋಡಕತ್ತಾರಂದ್ರೆ ನಾನೇನು ಮಾಡ್ತೀನಿ? ಇದು ಲೆಫ್ಟ್ ಆಗ್ತೈತಿ, ಇದು ರೈಟ್ ಆಗ್ತೈತಿ ನನ್ನ ಪ್ರಕಾರ.
ಓಕೆ, ಇಲ್ಲಿ ಕೀರ್ತಿ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಶುಭ್ ಅಂತ ಹೇಳಿ. ಶುಭ್ನ ಎಲ್ಲಿ ಬೇಕಾದ್ರೆ ಕುಣಿಸ್ತಾನೆ. ಆನಂತರ ಬಟ್ ಕೀರ್ತಿ ಸಿಟ್ಸ್, ಬಟ್ ಎಲ್ಲಿ ಕುಣಿತಾಳೆ ಅಂದ್ರೆ ಕೀರ್ತಿ ಸಿಟ್ಸ್ ಒನ್ ಆಫ್ ದ ಕಾರ್ನರ್. ಕೀರ್ತಿ ಕಾರ್ನರ್ದಾಗ ಕುಂದಿರ್ಬೇಕಂತ ಹೇಳ್ಯಾರ ಇಲ್ಲಿ. ನಾನು ಕೀರ್ತಿ ಇಲ್ಲಿ ಕುಣಿಸ್ತೀನಿ. ಕೀರ್ತಿನ ಇಲ್ಲಿ ಕುಣಿಸ್ತೀನಿ ಅಂದ್ರೆ ಶುಭ್ ಎಲ್ಲಿ ಬಂದ 1 2 3. ಶುಭ್ ಇಲ್ಲಿ ಬರ್ಬೇಕಾಗ್ತೈತಿ. ಯಾಕಂದ್ರೆ ಶುಭ್ನ ಲೆಫ್ಟ್ ಸೈಡ್ ಕೀರ್ತಿ ಎಲ್ಲಿ ಕುಂತಾಳ, ಕೀರ್ತಿ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಅಂತ. ಇದು ಒಂದು ಪ್ಲೇಸ್ ಆಯ್ತು, ಇದು 2 ಪ್ಲೇಸ್ ಆಯ್ತು, ಇದು 3ನೇ ಪ್ಲೇಸಿಗೆ ಕೀರ್ತಿ ಕುಯ್ತು. ಹಂಗಾದ್ರೆ ಕೀರ್ತಿ ಸಿಟ್ಸ್ ಕಾರ್ನರ್ ಆಯ್ತು. ಕನಕ್ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಪಾರಿ. ಪಾರಿನ ರೈಟ್ ಸೈಡ್ ಸೆಕೆಂಡ್ ಕನಕ್ ಕುಣ್ತಾನು. ಪಾರಿನ ರೈಟ್ ಸೈಡ್ ಸೆಕೆಂಡ್ ಕುಣ್ತಾನು. ಪಾರಿ ಡಸ್ ನಾಟ್ ಸಿಟ್ ಎನಿ ಆಫ್ ದ ಕಾರ್ನರ್. ಪಾರಿ ಕಾರ್ನರ್ಗೆ ಕುಂದ್ರಂಗಿಲ್ಲ ಅಂದ್ರೆ ಅವ್ನು ಮಿಡಲ್ದಾಗ ಕುಂತಾನ ಅನ್ನಂಗಾತ. ಆನಂತರ ಪಾರಿ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಕೀರ್ತಿ. ಪಾರಿ ಇಲ್ಲೂ ಬರಂಗಿಲ್ಲ ಅಂದ್ರೆ ಪಾರಿ ಇಲ್ಲಿ ಕುಂದ್ರೋದಿಲ್ಲ ಅನ್ನಂಗಾತ. ಆಯ್ತಾ. ಆನಂತರ ಪಾರಿ ಮಿಡಲ್ದಾಗ ಕುಂದಿರ್ಬೇಕು. ಪಾರಿ ಒಂದೇ ಜಾಗ ಎಲ್ಲಿ ಉಳಿದಿದ್ದು ನೀವು ಪಾರಿ ಕುಣ್ಸಕ್ಕೆ ನಮ್ಗೆ. ಪಾರಿ ಇಲ್ಲೂ ಕುಂದ್ರಂಗಿಲ್ಲ, ಪಾರಿ ಮಿಡಲ್ದಾಗ ಕುಂತಾನು. ಹಂಗಾದ್ರೆ ಪಾರಿ ಮಿಡಲ್ದಾಗ ಕುಂತಾನಂದ್ರೆ ಪಾರಿನ ಇಲ್ಲೇ ಕುಣಿಸ್ಬೇಕು ನಾವು. ಪಾರಿನ ಇಲ್ಲಿ ಕುಣಿಸಿನಿ ಅಂದ್ರೆ ಟ್ರೈ ಮಾಡ್ತೀನಿ ಹೇಳ್ರಿ. ಪಾರಿನ ಇಲ್ಲಿ ಕುಣಿಸಿನಿ ಅಂದ್ರೆ ಏನಾಗ್ತೈತಿ, ಒಂದು ಬಿಟ್ಟ ಕಣಕ್ ಇಲ್ಲಿ ಬರ್ತೈತಿ. ಆನಂತರ ಕೀರ್ತಿ ಅಥವಾ ಸುಮನ್ ಇಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ಚಾರು. ಸುಮನ್ನ ಹತ್ರನ ಚಾರು ಕುಂತೈತಿ ಅಂತ ಹೇಳ್ತಾನೆ. ಆನಂತರ ಸುಮನ್ ಡಸ್ ನಾಟ್ ಸಿಟ್ ಎಟ್ ಎನಿ ಆಫ್ ದ ಮಿಡಲ್ ಸೈಡ್. ಸುಮನ ಮಿಡಲ್ ಸೈಡ್ ಕುಂತಾಗಿಲ್ಲ. ಎಲ್ಲಿ ಕುಂತಾನು, ಇದ್ರೊಳಗೆ ಕುಂತಾನು. ಯಾಕಂತಾರ ಸುಮನ್ ಎಲ್ಲಿ ಕುಂದಿರ್ತಾನು, ಅವನ ಹತ್ರನ ಕುಂತಾನ ಅಂತ ಅರ್ಥ. ಓಕೆ, ಸುಮನ್ನ ಈಸ್ ಇಮಿಡಿಯೇಟ್ ನೈಬರ್ ಆಫ್ ಚಾರು. ಓಕೆ, ಸುಮನ್ ಈಸ್ ಇಮಿಡಿಯೇಟ್ ನೈಬರ್ ಆಫ್ ಚಾರು ಅಂತಂದ್ರೆ ಸುಮನ್ ಡಸ್ ನಾಟ್ ಸಿಟ್ ಎಟ್ ಎನಿ ಮಿಡಲ್ ಆಫ್ ದ ಸೈಡ್ಸ್. ಸುಮನ್ನ ಕಾರ್ನರ್ದಾಗ ಕುಣ್ತಾನ ಅನ್ನಂಗಾತ. ಸುಮನ್ ಕುಣ್ಸಕ್ಕೆ ಇಲ್ಲೊಂದು ಜಾಗ ಐತಿ. ಆಯಿತಾ. ಆನಂತರ ಓನ್ಲಿ 3 people ಸಿಟ್ ಬಿಟ್ವೀನ್ ಸುಮನ್ ಆ್ಯಂಡ್ ಶ್ಲೋಕ ಬಿಟ್ಟು 3 people ಬಿಟ್ಟು ಇದಕ್ಕದಾನ. ಯಾರ ಇದನ್ನು ಕೊಡ್ತಾನೆ ಇಲ್ಲಿ. ಸುಮನ್ನ ಇಲ್ಲಿ ಕುಂತ ಡಸ್ ನಾಟ್ ಸಿಟ್ ಎಟ್ ಎನಿ ಅಂತ ಮಿಡಲ್ ಸೈಡ್ ಅಂತ. ಸುಮನ್ನ ಕಾರ್ನರ್ದಾಗ ಕುಂತಾನು. ಸುಮನ್ ಇಲ್ಲಿ ಕುಣಿಸಿನಿ ಅಂದ್ರೆ 1 ಆಯ್ತು 2 ಆಯ್ತು 3 ಆಯ್ತು, ಇಲ್ಲಿ ಕುಂದ್ರಂಗಿಲ್ಲ. ಸುಮನ್ ಎಲ್ಲಿ ಕುಣಿಸ್ಬೇಕು, ಇಲ್ಲಿ ಕುಣಿಸ್ಬೇಕು. 1 ಆಯ್ತು 2 ಆಯ್ತು 3 ಆಯ್ತು. ಹಾಗಾದ್ರೆ ಇಲ್ಲಿ ಶ್ಲೋಕ ಬಂದ. ಹಾಗಾದ್ರೆ ಇಲ್ಲೇ ನೋಡ್ರಿ ಆನ್ಸರ ಕರೆಕ್ಟ್ ಆಗ್ತೈತೆ. ನಾನು ಸುಮನ್ ಬಿಟ್ಟ ಶ್ಲೋಕ ಇಲ್ಲಿ ಸುಮನ್ ಕುಣಿಸಿನಿ ಅಂದ್ರೆ ಇಲ್ಲಿ 1 ಪ್ಲೇಸ್, ಇಲ್ಲಿ 2 ಪ್ಲೇಸ್ ಬಿಡೋದು, 3 ಪ್ಲೇಸ್ ಬಿಡೋದು. ಅಂದ್ರೆ 3 ಪ್ಲೇಸ್ ನಡುವೆ ಬಿಟ್ಟ ಇಲ್ಲಿ ಯಾರು ಕೊಡ್ತಾರೋ ಶ್ಲೋಕ ಕುಂತಂದ್ರೆ ಸುಮನ್ ಹತ್ರ ಯಾರು ಕೊಡ್ತಾರೋ ಚಾರು ಕುಂತಾರು. ಆಯ್ತು, ಎಲ್ಲರೂ ಕುಂತರು. ಇನ್ನೊಬ್ರು ಯಾರು ಉಳಿದ್ರು, ಶಿವಿ ಯಾರು ಉಳ್ದ, ಇಲ್ಲಿ ಬಂದ ಶಿವಿ. ಓಕೆ, ಎಲ್ಲರೂ ಕುಂತರು. ಈಗ ನೋಡೋದು ಇಲ್ಲಿ ಏನು ಕ್ವಶನ್ ಕೇಳೋಣ. ಹೂ ಈಸ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಕನಕ್ ಅಂತ. ಇಲ್ಲಿ ಕನಕ್ ಅದಾನ. ಅವನು ಇಮಿಡಿಯೇಟ್ ನೈಬರ್ ಯಾರದಾರು, ಕೀರ್ತಿ ಇದಾಳು, ಶ್ಲೋಕ್ ಅದಾಳು. ಕೀರ್ತಿ ಕೊಟ್ಟನು, ಶ್ಲೋಕ್ ಇಲ್ಲಿ ಕೊಟ್ಟಿಲ್ಲ. ಆನ್ಸರ್ ಕೀರ್ತಿ ಆನ್ಸರ್ ಆಗುತ್ತೆ. ಆಪ್ಷನ್ದಾಗ ಶ್ಲೋಕ್ ಕೊಟ್ಟಿಲ್ಲ, ಅದಕ್ಕೆ ಕೀರ್ತಿನ ಆನ್ಸರ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ನೋಡ್ರಿ. 6 students ಆರ್ ಸಿಟ್ಟಿಂಗ್ ಅರೌಂಡ್ ಅ ಸರ್ಕ್ಯುಲರ್ ಟೇಬಲ್ ಇದ್ದಾಗ ಹಂಗೆ ಚೌಕ್ ಕೊಟ್ಟಾಗೂ ಹಂಗೆ ಆಯತಾಕಾರ ಕೊಟ್ಟಾಗೂ ಹಂಗೆ ಅದನ್ನು ಕಟ್ ಮಾಡಿ ಉದ್ದ ಮಾಡ್ಕೊಡೋದು ಅಷ್ಟೇ. ಆನಂತರ ಈ ಕಡೆ ಮ್ಯಾಲೆ ನೋಡಕತ್ತಂದ್ರೆ ಈ ಕಡೆ ಲೆಫ್ಟ್ ಆಗ್ತೈತಿ, ಈ ಕಡೆ ರೈಟ್ ಆಗ್ತೈತಿ, ಇಷ್ಟೇ. ಆನಂತರ ಪ್ರೇಮ ಈಸ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ನೂಲನ್ ಅಂತ. ಈಗ 6 ಮಂದಿ ಗೆರೆ ಹಾಕೋತೀನಿ. 2 ಮಂದಿ ಆದರು, 3 ಮಂದಿ ಆದರು, 4 ಮಂದಿ ಆದರು, 5 ಮಂದಿ ಆದರು, 6 ಮಂದಿ ಆದರು. ಓಕೆ, ಪ್ರೇಮ್ ಈಸ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ನೂಲನ್ ಅಂತ. ಪ್ರೇಮ್ನ ಹತ್ರನ ನೂಲನ ಕುಂತಾನು. ಪ್ರೇಮ್ ಈಸ್ ಇಮಿಡಿಯೇಟ್ ನೈಬರ್ ಆಫ್ ನೂಲನ್ ಆ್ಯಂಡ್ ಸೂರಜ್ ಅಂತ. ಸೂರಜ್ನ ಹತ್ರನೂ ಕೂತಾನು. ಸೂರಜ್ ಇಲ್ಲಿ ತಗೋನಿ, ನೂಲನ್ ಇಲ್ಲಿ ತಗೋನಿ.
ಹಂಗಾದ್ರೆ ಮಧು ಈಸ್ ಎನ್ ಸಿಟ್ಟಿಂಗ್ ಥರ್ಡ್ ಟು ದಿ ರೈಟ್ ಆಫ್ ಪ್ರೇಮ್ ಅಂತ. ಪ್ರೇಮ್ ಇದಾನ ಅವ್ನು ಸಿಟ್ಟಿಂಗ್ ರೈಟ್, ಇವ್ನು ರೈಟ್ ಸೈಡ್ ಈ ಕಡೆ ಆಗ್ತೈತಿ ಅಂದ್ರೆ ಎಷ್ಟು 3ನೇ ನಂಬರ್ ಕುಂತಾನಂತ. ಇದು 1 ನಂಬರ್, ಇದು 2 ನಂಬರ್, ಇದು 3 ನಂಬರ್. ಯಾರು ಕುಂತಾರೆ ಇಲ್ಲಿ? ಮಧು ಈಸ್ ಎನ್ ಸಿಟ್ಟಿಂಗ್ ಥರ್ಡ್ ಟು ದಿ ರೈಟ್ ಆಫ್ ಪ್ರೇಮ್ ಅಂತ. ಹಂಗಾದ್ರೆ ಇಲ್ಲಿ ಮಧು ಕುಂತ, ಎಮ್ ಬಂತ. ಸೂರಜ್ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದಿ ರೈಟ್ ಆಫ್ ಮಧು. ಸೂರಜ್ ಸೆಕೆಂಡ್ ಟು ರೈಟ್ ಆಫ್ ಮಧು ಅಂತ ಹೇಳಿ. ಸೂರಜ್ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದಿ ರೈಟ್ ಆಫ್ ಮಧು. ಹಂಗಾದ್ರೆ ಮಧು ಇಲ್ಲಿ ಕುಂತಾನಲ್ಲ, ಇವ್ನು ರೈಟ್ ಸೈಡ್ ಸೂರಜ್ ಕೂತಾನ. ಅಂದ್ರೆ ಇಲ್ಲಿ ಒಂದು ಬಿಟ್ಟು 2ನೇದಕ್ಕೆ ಸೂರಜ್ ಕೂತಾನ. ಅಂದ್ರೆ ನಾವು ಮೊದಲೇ ತೊಗೊಂಡಿದ್ದ ಪೊಸಿಷನ್ ಕರೆಕ್ಟ್ ಐತಿ ಅಂದಂಗೆ ಆತ. ಓಕೆ. ರಾಜ್ ಈಸ್ ಆ್ಯನ್ ಇಮಿಡಿಯೇಟ್ ನೈಬರ್ ಆಫ್ ಮಧು ಆ್ಯಂಡ್ ನೂಲನ್ ಹತ್ರ ಮತ್ತು ಮಧುನ ಹತ್ರ ಯಾರು ಕುಂತಾರೋ? ರಾಜ್ ಕೂತಾರ. ಇಲ್ಲಿ ಮಧು ಕೂತಾನಲ್ಲ, ನಮ್ಗೆ ಈ ಜಾಗದಾಗ ಮಧು ಕೂತಾನು, ಇಲ್ಲಿ ನೂಲನ್ ಕೂತಾನ. ಹಂಗಾದ್ರೆ ನಾನು ರಾಜನ ಇಲ್ಲೇ ಕುಣಿಸ್ಬೇಕು. ಹಂಗಾದ್ರೆ ಸ್ಟೀವ್ ಈಸ್ ಸಿಟ್ಟಿಂಗ್ ಥರ್ಡ್ ಟು ದಿ ರೈಟ್ ಆಫ್ ನೂಲನ್ ಅಂತ. ಸ್ಟೀವ್ ಒಬ್ಬ ಉಳ್ದಾನು, ಒಬ್ಬನು ಇದೊಂದೇ ಜಾಗ ಐತಿ ಸ್ಟೀವ್ ಕುಣ್ಸಕ. ಹಂಗಾದ್ರೆ ಪ್ರೇಮ್ ಈಸ್ ಎನ್ ಎಲ್ಲ ಕೊಟ್ಟಾನು, ಇದೆಲ್ಲ ಮುಗಿದ ಹೋಯ್ತು. ಹೂ ಈಸ್ ಎನ್ ಇಮಿಡಿಯೇಟ್ ನೈಬರ್ ಆಫ್ ರಾಜ್ ಆ್ಯಂಡ್ ಪ್ರೇಮ್. ರಾಜ ಮತ್ತು ಪ್ರೇಮನ ನಡುವಿನ ಇಮಿಡಿಯೇಟ್ ನೇಬರ್ ಯಾರ ಅಂತ ಕೇಳ್ತಾನೆ. ಇಲ್ಲಿ ರಾಜ್ ಅದಾನು ಮತ್ತು ಇಲ್ಲಿ ಪ್ರೇಮ್ ಅದಾನು. ಅವನ ನಡುವೆ ಯಾರು? ನೂಲನ್ನ. ಇದ ಆನ್ಸರ, ನೂಲನ್ ಆನ್ಸರ್. ಓಕೆ. ಈಗ 19ನೇ ಕ್ವಶನ್ ನೋಡ್ರಿ. ಇಲ್ಲೇನು ಹೇಳೋಣ? 185 ಐತಿ, ಇಲ್ಲಿ 574 ಬರೈತಿ. ಹಂಗಾದ್ರೆ ಇಲ್ಲಿ ಇಂಟು ಆತಂದ್ರೆ ಇಂಟು ಇಲ್ಲಿ ಬರುತ್ತಾ? ಇಂಟು ಬರೋದು ಡಿವೈಡೆಡ್ ಬೈ 6 ಮಾಡ್ರೆ 2 ಬಂತು, 32 78 ಬರೈತಿ. 78 ಆತಂದ್ರೆ ಅಂದ್ರೆ ಇಷ್ಟು ನಂಬರ್ ಬರೋಂಗಿಲ್ಲ, ಇನ್ನೂ ಹೆಚ್ಚು ಬರಬೇಕಲ್ಲ, ಇನ್ನೂ ಹೆಚ್ಚು ಕಳಿಬೇಕು, ದೊಡ್ಡ ನಂಬರ್ ಬರೈತಿ. ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಚೇಂಜ್ ಆಗ್ಬೇಕು. ಏನು ಚೇಂಜ್ ಆಗಬೇಕು? ಇಂಟು ಡಿವೈಡೆಡ್ ಬೈ ಚೇಂಜ್ ಆಗಬೇಕು. ಎದ್ರ ಜೊತೆ ಚೇಂಜ್ ಆಗ್ಬೇಕು ನೋಡಿರಿ? ಇಂಟು ಚೇಂಜ್ ಆಗಬೇಕು, ಡಿವೈಡೆಡ್ ಬೈ ಚೇಂಜ್ ಆಗಬೇಕು. ಇಂಟು ಎದ್ರ ಜೊತೆ ಚೇಂಜ್ ಮಾಡೋಣ? ಇಲ್ಲಿ ಇಂಟು ಚೇಂಜ್ ಮಾಡೋಣ, ಇಲ್ಲಿ ಇಂಟು ಬರೋಣ, ಇಲ್ಲಿ ಪ್ಲಸ್ ಬರೋಣ. ಪಕ್ಕ ಆನ್ಸರ್ ಆಗೋ ಚಾನ್ಸಸ್ ಐತಿ. ಓಕೆ. 785 ಐತಿ, ಮೈನಸ್ 125 ಐತಿ. ಪ್ಲಸ್ ಜಾಗದಾಗ ಡಿವೈಡೆಡ್ ಬೈ ತಗೋತೀನಿ, 12 ಆಗ್ತೈತಿ. ಆನಂತರ ಡಿವೈಡೆಡ್ ಬರೋಂಗಿಲ್ಲ, ಇಲ್ಲಿ ಇಂಟು ಬರ್ತೈತಿ. ಪ್ಲಸ್ ಜಾಗದಾಗ ಇಂಟು ಬರ್ತೈತಿ. 12 ಡಿವೈಡೆಡ್ ಬೈ 6 ಹಂಗೆ ಇರಲಿ. ಇಂಟು ಜಾಗದಾಗ ಪ್ಲಸ್ ಬರ್ತೈತಿ, 39 ಆಯ್ತು. ಈಗ ನಾವು ಕಡ್ತಾ ಹೊಡೆದಾಗ ಏನಾಗ್ತೈತಿ ನೋಡ್ರಿ? 6 1ರಲ್ಲಿ 6 2ರಲ್ಲಿ 785 ಮೈನಸ್ 250, ಆನಂತರ 39 ಮೈನಸ್ ಪ್ಲಸ್ 39. 250 ತೆಗಿಬೇಕು. 5ರಾಗ 0 ಹೋದರೆ 0 5 ಬಂತು. 8ರಾಗ 5 ಹೋದ್ರೆ 3 ಬಂತು. 7ರಾಗ 2 ಹೋದ್ರೆ 5 ಬಂತು. 5ಕ್ಕೆ 39 ಸೇರಿಸಿ, 535ಕ್ಕೆ 39 ಸೇರಿಸ್ರಿ. 95 ಎಷ್ಟು ಹೋದೈತಿ? ಎಷ್ಟು ಆಗ್ತೈತಿ? 95 14 ಆಗ್ತೈತಿ. 4 ಬಂತು ಲಾಸ್ಟಿಗೆ ಕರೆ. ನಂತರ 3 3 6 1 7, 574. ನಮಗೆ ಬೇಕಾಗಿದ್ದು 574 ಆನ್ಸರ್. 1 ಇಂಟು ಮತ್ತು ಪ್ಲಸ್ ಚೇಂಜ್ ಮಾಡಬೇಕು. ಓಕೆ. ಈಗ ಇದು ನೋಡಿರಿ, ವೆಹಿಕಲ್ ವಿ ಐತಿ, ಎಲ್ಲಾದ್ರೂ ವಿ ಐತಿ ಮತ್ತು ಇಲ್ಲಿ ಜಿ ಐತಿ. ಜಿ ಆಗಂತಲೇ ಹೆಚ್ಚು ಬರ್ತೈತಿ. ಅದ್ರ 3 ಆಯಿತು, 1 ಬಂತು. 1 ಆಗಂತಲೇ ಏನು ಬರ್ತೈತಿ? ಆಯ್ ಬರ್ತೈತಿ. ಹೆಚ್ಚಾಗಂತಲೇ ಆಯ್ ಬರ್ತೈತಿ, 5 ಬರುತ್ತೆ. 3 1 5, 3 1 5 ಇದು ಆನ್ಸರ್ ಆಗ್ಬೇಕು. 3 1 ಯಾವಾಗ ಬರೋಂಗಿಲ್ಲ. ಓಕೆ. ಎಲ್ಲ 20 ಕ್ವಶನ್ಸ್ಗಳನ್ನು ನಾನು ಬಿಡಿಸಿದ್ದೀನಿ. ಎಲ್ಲರಿಗೂ ನಾನು ಹೇಳಿದ್ದೆ ರೀಸನಿಂಗ್ ಚೆನ್ನಾಗಿ ತಿಳಿದೈತೆ ಅಂತ ಅನ್ಕೋತೀನಿ. ಪ್ಲೀಸ್ ಎಲ್ಲಿ ನಾವು ತಿಳಿಲಿಲ್ಲ, ಯಾವುದೋ ಕ್ವಶನ್ ಎಲ್ಲಿ ತಪ್ಪಾಗಿ ಬಿಡಿಸಿದ್ರು ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಆದಷ್ಟು ನೀವು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿರಿ, ಹೆಚ್ಚಾಗಿ ಕ್ವಶನ್ ಪೇಪರನ್ನು ಬಿಡಿಸ್ರಿ. ಭಾಳ ಈಸಿಯಾಗಿ ನೀವು ರೀಸನಿಂಗ್ ಅಂತೂ ಸ್ಕೋರ್ ಮಾಡ್ಬೋದು. ಆರಾಮ 20ಕ್ಕೆ 20 ತೆಗಿಬೋದು. ಅದಕ್ಕೋಸ್ಕರ ಮತ್ತು ಇಂಗ್ಲೀಷನ್ನು ನೀವು ಹೆಚ್ಚು ವೊಕ್ಯಾಬ್ಯುಲರಿ ಓದೋಕ್ಕೆ ಟ್ರೈ ಮಾಡಿರಿ. ಮತ್ತು ಹೆಚ್ಚು ನೀವು ಎಷ್ಟು ಓದ್ತಿರಲಿ ಅಷ್ಟು ಗ್ರಾಮರ್ ಪಾರ್ಟ್ಸ್ ಭಾಳ ಕಡಿಮೆ ಬರುತ್ತೆ ಇಂಗ್ಲೀಷ್ ಒಳಗೆ. ನೀವು ಎಷ್ಟು ಓದ್ತಿರಲಿ ಅಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ವೊಕ್ಯಾಬ್ಯುಲರಿ ಎಷ್ಟು ಓದ್ತಿರಲಿ ಅಷ್ಟು ಬೆಸ್ಟು. ಆದಷ್ಟು ವೊಕ್ಯಾಬ್ಯುಲರಿನ ಮಾಡಿರಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.